ಸೋಪಾನ 20 ತೊಡಗಿದನು ಸಾಧನೆಯಲ್ಲಿ ಹೈಮಾಚಲದ ದೃಢತೆಯಲ್ಲಿ. ಶ್ರೀ ಕೇವಲಜ್ಞಾನ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನ. ಕಾವ್ಯರಚನೆ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್. ಕಾವ್ಯವಾಚನ ಮತ್ತು ವ್ಯಾಖ್ಯಾನ ವಿದ್ಯಾವಚಸ್ಪತಿ. ವ್ಯಾಖ್ಯಾನ ಕೇಸರಿ ಡಾಕ್ಟರ್ HP ಮೋಹನಕುಮಾರ ಶಾಸ್ತ್ರಿ. ತೊಡಗಿದನು ಸಾಧನೆಯಲಿ ಹೈಮಾಚಲದ ದೃಢತೆಯಲಿ. ಯುಗಾವತಾರ ಜ್ಞಾನಾವತಾರ ಮತ್ತಾದಯಾವತಾರವೆನ್ನಿಸಿರಲು ಮಹಾವೀರನು ಕ್ಷಮಿಸಿ ಅಪರಾಧಿ ಅಧರ್ಮಿಗಳನ್ನು ತರುವನವರನು ಮತ್ತೆ ಸನ್ಮಾರ್ಗಕ್ಕೆ. ಅಂತೆ ವಿಹರಿಸುವನವನು ಅನಾರ್ಯರಲ್ಲಿ ವಿಕಾಸಗೊಳಿಸಲು ಸಂವ್ಯಕ್ತವನು ಅವರಲ್ಲಿ. ಮಹಾದಿಗಂಬರ ಮುನಿಯವನು ಸ್ವೀಕರಿಸಿ ವಿಚಿತ್ರ ನಿಯಮವನು ಹೊರಡುವನು ಚರ್ಯೆಗೆಂದು. ತಳೆದು ಮನದಲ್ಲಿ ಸಂಹರ ಮತ್ತಾ ಕರ್ಮ ನಿರ್ಜರೆಯ ಉದ್ದೇಶವನು ಈಡೇರದಿದ್ದರು ತನ್ನ ನಿಯಮವದು ಹಿಂತಿರುಗಿ ಸಮಚಿತ್ತದಲಾ ಪ್ರಾಜ್ಞನು. ತೊಡಗುವನು ಸಾಧನೆಯಲಿ ಹೈಮಾಚಲದ ದೃಢತೆಯಲಿ. ವಿಚಲಿತನಾಗದೆ ಯಾವುದೇ ಉಪಸರ್ಗಗಳಿಂದಲೀ ಸಹಿಸುತ್ತಲಿಂತು ಹಲವು ಉಪಸರ್ಗಗಳನ್ನು ಆಗಮಿಸಿದನ ಮಹಾವೀರ ಮುನಿಯು ಕೌಶಂಬಿಗೆ. ಮಹಾವೀರ ಮುನಿಯು ಕೌಶಾಂಬಿಗೆ ಸಮಾಧಾನ ಚಿತ್ತದೆ ಅಂದು ಪೌಷ್ಟ ಕೃಷ್ಣ ಪ್ರತಿಪದೆಯಾಗಿರಲು ಹಿಡಿದವನು ಚರ್ಯಾ ಸಂಬಂಧಿ ನಿಯಮವಿದನು. ಶ್ರೀ ಕೇವಲಜ್ಞಾನ ಕಲ್ಯಾಣ ಸಂಪುಟದ ಸೋಪಾನ 20ರಲ್ಲಿ ಅತ್ಯಂತ ಮನೋಜ್ಞ ಭಕ್ತಿರಸದ ಉತ್ಕಟತೆಯನ್ನಿದಾಗಿರುವುದನ್ನು ನಾವಿಲ್ಲಿ ಕಾಣಬಹುದು. ಮಹಾಕವಿಗಳು ಹೇಳುತ್ತಿದ್ದಾರೆ, ಮಹಾವೀರ ಮುನಿ ಯುಗಾವತಾರಿ, ಜ್ಞಾನಾವತಾರಿ ಮತ್ತೆ ದಯಾವತಾರಿ ಆಗಿದ್ದು ಅವನು ಬೇರೆಯವರ ಅಪರಾಧಿ ಅಧರ್ಮಿಗಳನ್ನು ಸನ್ಮಾರ್ಗಕ್ಕೆ ತರುತ್ತಾ ಭರತಖಂಡದಲ್ಲಿ ವಿಹರಿಸುತ್ತಿದ್ದಾನೆ. ಭಾರತ ದೇಶದಲ್ಲಿ ಅವರು ಅನಾರ್ಯರಿರಲಿ ಆರ್ಯರಿರಲಿ ಅವರಲ್ಲಿ ಸಂಯಕ್ತದ ಪಥದ ಕಡೆ ಸಾಗುವ ಹಾಗೆ ಮಾಡುವ ಪ್ರಾಜ್ಞತೆಯವರಲ್ಲಿದೆ. ಹೀಗೆ ಮಹಾದಿಗಂಬರ ಮುನಿ ಆ ಒಂದು ವಿಚಿತ್ರ ನಿಯಮವನ್ನು ತೆಗೆದುಕೊಂಡು ಚರ್ಯೆಗೆ ಅಂಥೇಳಿ ಅವರ ಮನಸ್ಸಿನಲ್ಲಿ ಸಂಹಾರ ಮತ್ತು ಕರ್ಮ ನಿರ್ಜರ ಉದ್ದೇಶ ಈಡೇರದಿದ್ದರೂ ಕೂಡ ನಿಂತು ಸಮಚಿತ್ತದಲ್ಲಿ ಪ್ರಾಜ್ಞನು. ಯಾಕೆಂದರೆ ಆಹಾರವನ್ನು ಪಡಿಬೇಕಾದ್ರೆ ಅವರು ಕೋರ್ಕೊಳ್ತಾರೆ, ಅಂಥವ್ರ ಮನೆಗೆ ಮಾತ್ರ ಹೋಗೋದು, ಬೇಕು ಅಂತಲೇ ಕಷ್ಟದನ್ನು ಕೋರ್ಕೊಳ್ಳೋದು, ಆದರೆ ಆಹಾರ ಆಗೋದಿಲ್ಲ ಅನ್ನೋದು. ಹೀಗೆ ಹೈಮಾಚಲದ ದೃಢತೆಯಲ್ಲಿ ವಿಚಲಿತನಾಗದೆ ಯಾವುದೇ ಉಪಸರ್ಗಗಳು ಬಂದರೂ ಕೂಡ ವಿಚರಿಸದ ರೀತಿಯಲ್ಲಿ ಆತ ಮುಂದುವರಿತಾ ಇದ್ದಾನೆ. ಹೀಗೆ ಹಲವು ಉಪಸರ್ಗಗಳನ್ನು ಹೇಳಿದ್ನಲ್ಲ, 21 ತರಹದ ಉಪಸರ್ಗಗಳು, ಅವನ್ನೆಲ್ಲ ಜಯಿಸಿ ಮಹಾವೀರ ಮುನಿ ಕೌಶಾಂಬಿ ಎಂಬ ನಗರಕ್ಕೆ ಸಮಾನ ಚಿತ್ತದಲ್ಲಿ ಬರ್ತಾರೆ. ಅವತ್ತು ಪೌಷ ಕೃಷ್ಣ ಪ್ರತಿಪದೆಯಾಗಿರುತ್ತೆ. ಆತ ಚರ್ಯಾ ಸಂಬಂಧಿ ನಿಯಮವನ್ನು ಮಾಡಿಕೊಳ್ತಾರಂತೆ. ನೋಡೋಣ ಆ ಚರ್ಯಾ ಸಂಬಂಧಿ ನಿಯಮ ಅಂದರೆ ಏನು, ಹೇಗೆ ಮಾಡಿಕೊಂಡ್ರು ಅನ್ನೋದನ್ನು ನಾವು ಮುಂದಿನ ಇದರಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ.